ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ಈಗ ಆರಂಭವಾಗಿದೆ. ಯಾಕೆ ನೋಡಿ. ಅಫ್ಘಾನಿಸ್ತಾನ್ ಮತ್ತು ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ. ಅಫ್ಘಾನ್ ಮೇಲೆ ಪಾಕ್ ದಾಳಿ, ತಾಲಿಬಾನ್ ತಿರುಗೇಟು. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ದಾಳಿ ನಡೆಸಿದೆ. ಕಾಬೂಲ್, ಪಕ್ತಿಕಾ ಪ್ರಾಂತ್ಯ, ಕೋಸ್ಟ್ ಪ್ರಾಂತ್ಯ, ನಂಗರ್ಹಾರ್, ಕುನಾರ್ ಪ್ರಾಂತ್ಯದ ಮೇಲೆ ವೈಮಾನಿಕ ಮತ್ತು ಕ್ಷಿಪಣಿ ದಾಳಿ ನಡೆಸಿದೆ. ಅಕ್ಟೋಬರ್ 9ರಂದು ಪಾಕಿಸ್ತಾನವು ಅಫ್ಘಾನಿಸ್ತಾನದ ಪೂರ್ವ ಪ್ರಾಂತ್ಯಗಳಲ್ಲಿ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ನ ಹಿರಿಯ ಕಮಾಂಡರ್ಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿತ್ತು. ಈ ವಾಯುದಾಳಿಗೆ ಪ್ರತಿಕ್ರಿಯೆಯಾಗಿ ಅಫ್ಘಾನ್ ಪಡೆಗಳು ದುರಾಂಡ್ ರೇಖೆಯ ಬಳಿಯ ಪಾಕಿಸ್ತಾನಿ ಮಿಲಿಟರಿ ಪೋಸ್ಟರ್ಗಳನ್ನು ಗುರಿಯಾಗಿಸಿಕೊಂಡು ತಾಲಿಬಾನ್ ಪ್ರತಿದಾಳಿ ನಡೆಸಿವೆ. ಅಫ್ಘಾನ್ ಪಾಕ್ ಗಡಿಯಲ್ಲಿ ಘರ್ಷಣೆ, 58 ಪಾಕಿಸ್ತಾನಿ ಸೈನಿಕರ ಸಾವು. ಅಫ್ಘಾನ್ ಪಾಕ್ ಗಡಿಯಾಗಿರುವಂತಹ ಡುರಾಂಡ್ ಲೈನ್ನಲ್ಲಿ ನಡೆದ ಘರ್ಷಣೆಯಲ್ಲಿ 58 ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ. 25ಕ್ಕೂ ಹೆಚ್ಚು ಪಾಕ್ ಸೈನಿಕರು ಸಾವನ್ನಪ್ಪಿದ್ದಾರೆ. ಕುನಾರ್ ಮತ್ತು ಹೆಲ್ಮಂಡ್ ಪ್ರಾಂತ್ಯಗಳಲ್ಲಿ ಡುರಾಂಡ್ ರೇಖೆಯಾದ್ಯಂತ ಪಾಕಿಸ್ತಾನಿ ಸೇನೆಯ ಹಲವಾರು ಹೊರಠಾಣೆಗಳನ್ನು ತಾಲಿಬಾನ್ ಪಡೆಗಳು ವಶಪಡಿಸಿಕೊಂಡಿವೆ ಅಂತೇಳಿ ಅಫ್ಘಾನ್ ರಕ್ಷಣಾಧಿಕಾರಿಯೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಆಂತರಿಕ ಸಚಿವ ಮೊಹಿಸಿನ್ ನಖ್ವಿ ಅವರು ಅಫ್ಘಾನ್ ದಾಳಿಯನ್ನ ಅಪ್ರಚೋದಿತ ಅಂತ ಕರೆದಿದ್ದು ಪಾಕಿಸ್ತಾನಿ ಪಡೆಗಳು ತಕ್ಕ ಉತ್ತರವನ್ನು ನೀಡಲಿವೆ ಅಂತ ಹೇಳಿ ಎಚ್ಚರಿಸಿದ್ದಾರೆ. ಇನ್ನು ಎರಡೂ ದೇಶದ ಗಡಿಯಲ್ಲಿ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಬಹಳ ಪ್ರಮುಖವಾಗಿ ಡುರಾಂಡ್ ಲೈನ್ ಏನಿದೆ, ಎರಡೂ ದೇಶಗಳ ಗಡಿ ಪ್ರದೇಶ ಡುರಾಂಡ್ ಲೈನ್ ನಲ್ಲಿ 58 ಪಾಕಿಸ್ತಾನಿ ಸೈನಿಕರನ್ನ ಈಗಾಗಲೇ ಅಫ್ಘಾನಿಸ್ತಾನ ಒಡೆದು ಉರುಳಿಸಿದೆ ಅಂತ ಹೇಳಲಾಗ್ತಾ ಇದೆ. ಇಷ್ಟೇ ಅಲ್ಲ, ಆ ಭಾಗದಲ್ಲಿ ಇದ್ದಂತ ಹೊರ ಠಾಣೆಗಳು, ಪಾಕಿಸ್ತಾನಕ್ಕೆ ಸೇರಿದಂತ ಹೊರ ಠಾಣೆಗಳನ್ನ ಕೂಡ ಧ್ವಂಸ ಮಾಡಿದೆ. ಇವುಗಳೆಲ್ಲವನ್ನ ಕೂಡ ವಶಕ್ಕೆ ಪಡೆದಿದ್ದೇವೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳು ಅಥವಾ ಒಂದಷ್ಟು ಹೇಳಿಕೆಗಳನ್ನ ಅಫ್ಘಾನಿಸ್ತಾನ ಸಚಿವರು ನೀಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ವಿರುದ್ಧವಾಗಿ ಈಗ ಪಾಕಿಸ್ತಾನವು ಕೂಡ ಒಂದಷ್ಟು ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದೆ. ಪ್ರಮುಖವಾಗಿ ಪಾಕಿಸ್ತಾನದ ಆಂತರಿಕ ಸಚಿವ ಮೊಹಿಸಿನ್ ನಖ್ವಿ ಇದೊಂದು ಅಪ್ರಚೋದಿತ ಗುಂಡಿನ ದಾಳಿ, ಇದಕ್ಕೆ ಪಾಕಿಸ್ತಾನವು ಕೂಡ ಒಂದು ಸರಿಯಾದಂತಹ ಪಾಠವನ್ನು ಕಲಿಸುತ್ತೆ, ಉತ್ತರವನ್ನು ಕೊಡುತ್ತೆ ಅನ್ನುವಂತಹ ನೇರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಧ್ಯಸ್ಥಿಕೆಗೆ ಮುಂದಾದ ಮುಸ್ಲಿಂ ರಾಷ್ಟ್ರಗಳು, ಶಾಂತಿ ಕಾಪಾಡಲು ಎರಡು ದೇಶಗಳಿಗೆ ಮನವಿ. ಕತಾರ್ ವಿದೇಶಾಂಗ ಸಚಿವಾಲಯವು ಎರಡೂ ಕಡೆಯವರು ಸಂವಾದ ಮತ್ತು ರಾಜತಾಂತ್ರಿಕತೆಗೆ ಆದ್ಯತೆ ಕೊಡಬೇಕು, ಸಂಯಮವನ್ನು ಕಾಯ್ದುಕೊಳ್ಳಬೇಕು ಅಂತ ಹೇಳಿಕೆ ಕೊಟ್ಟಿದೆ. ಸೌದಿ ಅರೇಬಿಯಾ ಕೂಡ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಮತ್ತು ಪ್ರದೇಶದಲ್ಲಿ ಭದ್ರತೆ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಎರಡೂ ದೇಶಗಳು ಮಾತುಕತೆಯನ್ನು ನಡೆಸಬೇಕು ಅಂತ ಹೇಳಿದೆ. ಇರಾನ್ ಕೂಡ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದೆ. ಸದ್ಯ ಎರಡು ದೇಶಗಳ ನಡುವೆ ಯುದ್ಧದ ಕಾರ್ಮೋಡ ಕವಿದಿದ್ದು, ಮುಂದೆ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.